ಅವರ ಅಭಿಮಾನಿಗಳು ಕಟೌಟ್ ಹಾಕಬೇಕು ಅಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು. ಈ ವೇಳೆ ಅವರ 3 ಅಭಿಮಾನಿಗಳು ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ. ಯಶ್ ಕಟೌಟ್ ಕಟ್ಟುವಾಗ ಕರೆಂಟ್ ಶಾಕ್ ತಗಲಿದೆ. ಈಗ 3 ಮೃತಪಟ್ಟರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಗದಗ ಜಿಲ್ಲೆಯ ಸೂರಣಗಿಯಲ್ಲಿ ತಡರಾತ್ರಿ ನಡೆದಂಥ ಘಟನೆ ಇದು. ಹನುಮಂತ ಅನ್ನುವಂಥ 21 ವರ್ಷದ ಯುವಕ, ಅದೇ ರೀತಿ 20 ವರ್ಷದ ಮುರಳಿ ಹಾಗೂ 19 ವರ್ಷದ ನವೀನ್ ಮೃತಪಟ್ಟ ದುರ್ದೈವಿಗಳು. ಇದರ ಜೊತೆಗೆ ಲಕ್ಷ್ಮೇಶ್ವರ ಆಸ್ಪತ್ರೆ ಎದುರು ಮುಗಿಲು ಮುಟ್ಟದಂಥ ಆಕ್ರಂದನ. ಸಹಜವಾಗಿ ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಕಂಗಾಲಾಗಿದ್ದಾರೆ. ನಿಜಕ್ಕೂ ಇಷ್ಟು ಚಿಕ್ಕ ವಯಸ್ಸು, 21 ವರ್ಷ, 20 ವರ್ಷ, 19 ವರ್ಷ, ಇದು ಸಾಯುವಂಥ ವಯಸ್ಸಲ್ಲ. ಇಂಥ ದುರಂತ ನಡೀತೆಂದು ಎದೆ ಬಡಿದುಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಯಾರಿಗೂ ಕೂಡ ಈ ಥರ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಲಕ್ಷ್ಮೇಶ್ವರ ಆಸ್ಪತ್ರೆ ಎದುರೀಗ ಆಕ್ರಂದನ ಮುಗಿಲು ಮುಟ್ತಾ ಇದೆ. ನಿಜಕ್ಕೂ ಕೂಡ ಅಲ್ಲಿನ ಪರಿಸ್ಥಿತಿ ಹೇಳ್ತಿರ್ದು. ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕಿದಂಥ ಸಂಬಂಧಿಕರು ಸಹಜವಾಗಿ ಆತಂಕ ಆಗತ್ತೆ ಯಾರಿಗೂ ಕೂಡ. ಅದು ಎಳೆ ವಯಸ್ಸಿನ ಮಕ್ಕಳು, ಇನ್ನು ತುಂಬ ಚಿಕ್ಕವರು, 19 ವರ್ಷ ಅಂದರೆ ಈಗ ತಾನೇ ಕಾಲೇಜ್ಗೆ ಹೋಗುವಂಥ ಹುಡುಗರು. ಅಂಥ ಹುಡುಗರು ಅಭಿಮಾನದಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ನಾಯಕನ, ನಟನ ಬರ್ತ್ಡೇ ಮಾಡೋಕ್ಕೆ ಹೋದರು. ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಇದರ ಜೊತೆಗೆ ಗ್ರಾಮಕ್ಕೆ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಶ್ ಬರುವಂತೆ ಮೃತರ ಸ್ನೇಹಿತರಿಗೆ ಪಟ್ಟು ಹಿಡಿದಿದ್ದಾರೆ. ಸಹಜವಾಗಿ ಸಿಟ್ಟಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಯಾಕೆಂದರೆ ಈ ಥರ ಘಟನೆ ಅವ್ರಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದುಃಖದಲ್ಲಿದ್ದಾರೆ ಅವರು. ಇನ್ಫ್ಯಾಕ್ಟ್ ಸಿಟ್ಟೋದಕ್ಕಿಂತ ದುಃಖದಲ್ಲಿದ್ದಾರೆ. ಯಶ್ ಮೃತರ ಕುಟುಂಬದವರಿಗೆ ಬಂದು ಸಾಂತ್ವನ ಹೇಳಬೇಕು ಅನ್ನುವಂಥ ಗದಗದ ಎಸ್ ಪಿ ಏನಿದ್ದಾರೆ ನೇಮೇಗೌಡರು, ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಗ್ರಾಮಕ್ಕೂ ಕೂಡ ಬಂದಿದ್ದಾರೆ. ಗ್ರಾಮದಲ್ಲಿ ಈಗ ಶವ ಸಂಸ್ಕಾರ ನಡೀತಾ ಇದ್ದಾರೆ. ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ಗ್ರಾಮವೇ ಆ ಒಂದು ಭಾಗಕ್ಕೆ ಬಂದಿದೆ. ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಟ ಯಶ್ ಬರ್ತ್ಡೇ ದಿನವೇ ಘನಘೋರ ದುರಂತ ಸಂಭವಿಸಿದೆ. ಈಗಾಗಲೇ ಯಶ್ ಅಭಿಮಾನಿಗಳ ಮೃತದೇಹ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಗ್ರಾಮದಿಂದ ಬರ್ತಾ ಇರುವಂಥ ಸುದ್ದಿ, 3 ಯುವಕರ ಸಾಮೂಹಿಕ ಶವಯಾತ್ರೆ ಆರಂಭವಾಗಿದೆ. ಇನ್ಫ್ಯಾಕ್ಟ್ ಗ್ರಾಮದಲ್ಲಿ ಸೂರಣಗಿಯ ಅಂಬೇಡ್ಕರ್ ಕಾಲೋನಿಯಿಂದ ಶವಯಾತ್ರೆ ಆರಂಭವಾಗಿದೆ. ಸೂರಣಗಿ ಎಂಬುವಂಥ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ನಿನ್ನೆ ತಡರಾತ್ರಿ ಕಟೌಟನ್ನು ಕಟ್ತಾ ಇರುವಂಥ ಸಂದರ್ಭದಲ್ಲಿ ಶಾಕನ್ನು ಹೊಡೆದು 3 ಅಭಿಮಾನಿಗಳು ಈಗ ಮೃತಪಟ್ಟಿದ್ದಾರೆ. ಸೂರಣಗಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪಡೆದರೆ ನಿಜಕ್ಕೂ ದುರಂತ ಸಂಗತಿ ಇದು. ಅಭಿಮಾನ ಇರಬೇಕು. ಅಭಿಮಾನ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಏನೇನು ಅವಾಂತರಗಳಾಗ್ಬಿಡ್ತವೆ ಅನ್ನೋಕ್ಕೆ ಎಕ್ಸಾಂಪಲ್ ನೋಡಿ. ಇದು ಏನಂತೀರಿ ಸರ್? ಹೌದು, ಭಾರಿ ದುರ್ದೈವದ್ದು. ಏನು ನೋಡಿ, ಸಣ್ಣ 18, 20, 22 ವಯಸ್ಸಿನವರು ಪಾಪ ಹುರುಪಿನಲ್ಲಿ ಏನೋ ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ ಇದು. ಅತ್ಯಂತ ದುರ್ದೈವದ ಘಟನೆ. ಅಲ್ಲ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕಲೆ ಹಾಕಿದ್ರ ಸರ್? ಏನು ಎತ್ತ ಹೆಂಗೆ ಅಂತ, ಅಥವಾ ಏನಾದ್ರು ಹೋಗ್ತಾ ಇದ್ದೀರಾ, ತಾವೇನಾದ್ರು ಭೇಟಿ ಕೊಡ್ತಾ ಇದ್ದೀರಾ? ಮಾಹಿತಿ ಕಲೆ ಹಾಕಿದೆ. ಇವನ್ ದಿ ವಿಡಿಯೋ ಆಫ್ ದಟ್ ಸಿಚುವೇಶನ್ ಈಸ್ ಆಲ್ಸೋ ದೇರ್. ನನಗೆ ನನ್ನ ಸ್ನೇಹಿತರು ಒಬ್ರು ಜಗ್ಲಿ ಅಂತ ಹೇಳಿ ಅವರು ಆ ವಿಡಿಯೋನು ಕಳಿಸಿದ್ರು ನನಗೆ. ಎಸ್ ಪಿ ಅವರು ಅದು ಆಗಿದ್ದ ಘಟನೆ ಹಿನ್ನೆಲೆಯನ್ನ ಹೇಳಿದ್ರು. ಆಮೇಲೆ ಅದು ಇದನ್ನ ಫ್ಲೆಕ್ಸ್ ತಗೊಂಡು ಹೋಗುವಾಗ ಅದು ಮೇಲೆ ಹಚ್ಚಿಬಿಟ್ಟಿದೆ. ಅದು ರಾಡ್ ಅನ್ನೋದು ಅವ್ರಿಗೆ ಕಲ್ಪನಾ ಇಲ್ಲ ಕಾಣುತ್ತೆ. ದುರ್ದೈವದ ಘಟನೆ, ಅತ್ಯಂತ ದುರ್ದೈವದ ಘಟನೆ. ಎಲ್ಲಿದ್ರಿ ಪಟೇಲ್? ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಕ್ಷೇತ್ರದಲ್ಲಿ ಇದ್ದೀರಾ? ನಾನು ಬೆಂಗಳೂರಿಗೆ ಬಂದಿದ್ದೆ. ನಿನ್ನೆ ಶಿರಡಿಯಿಂದ ಬೆಂಗಳೂರಿಗೆ ಬಂದೆ. ಮುಂಜಾನೆ ನಾನು ನಮ್ಮ ಎಸ್ ಪಿ ಅವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ಮಾತಾಡಿದೆ. ಎಸ್ ಪಿ ಅವರು ಸ್ಪಾಟ್ನಲ್ಲಿಂದ ಮಾತಾಡಿದ್ದಾರೆ ನನಗೆ. ಈಗ ಹಾಸ್ಪಿಟಲ್ನಲ್ಲಿ ಜಗ್ಲಿ ಆಮೇಲೆ ಆ ಊರು ಹಿರಿಯರು ಎಲ್ಲರೂ ಇದ್ದಾರೆ. ಒಂದಿಬ್ಬರು ಬಹಳ ಸೀರಿಯಸ್ ಇದ್ದಾರಂತೆ. ಅಲ್ಲ, ಈಗ ವಾಪಸ್ ಏನಾದ್ರು ಊರಿಗೆ ಹೋದ್ಮೇಲೆ ಏನಾದ್ರು ಒಂದ್ಸರಿ ಅವ್ರ ಕುಟುಂಬದವ್ರಿಗೆ ಹೋಗಿ ಒಂದು ಸಾಂತ್ವನ ಹೇಳುವಂತ ಕೆಲಸ ಮಾಡ್ತೀರಾ ಸರ್? ಹೋಗ್ತೀನಿ. ಈಗ ಇನ್ನೊಂದು ಅರ್ಧ ಗಂಟೆ ನಂತರ ಸಿಎಂ ಅವ್ರ ಹತ್ರ ಹೋಗಿ ಅವ್ರಿಗೂ ಅಪ್ರೈಸ್ ಮಾಡಿ ಬರ್ತೀನಿ. ಮಾಡಿ ಏನಾದ್ರು ಯಾಕಂದ್ರೆ ಕುಟುಂಬ ಪೂರ್ತಿ ಇವ್ರ ಮೇಲೆ ಡಿಪೆಂಡ್ ಆಗಿದ್ದು. ನೀವು ಹೇಳ್ದಂಗೆ ನೋಡಿ, ಒಬ್ಬ ಟಾರ್ ಆಗ್ತಾ ಇದ್ದ, ಇನ್ನೊಬ್ಬ ಕೂಲಿ ಕೆಲಸ ಮಾಡ್ತಾ ಇದ್ದ, 21, 22, 23 ವರ್ಷದ ಹುಡುಗರು, ಇಡೀ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿತ್ತು ಸರ್. ಏನಾದರೂ ಒಂಚೂರು ಪರಿಹಾರ ಘೋಷಣೆ ಮಾಡಿ, ಜೊತೆಗೆ ಎಷ್ಟು ಕೂಡ ಏನು ಅವ್ರನ್ನ ಕೈ ಬಿಡಲ್ಲ ಆ ಕುಟುಂಬ. ಪ್ರಶ್ನೆ ಬೇರೆ, ತಾವು ತಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು ಮಂತ್ರಿಗಳೇ. ಮಾಡ್ತೀನಿ. ಈ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಅವರೇ ಹೇಳ್ತಾರೆ ಪರಿಹಾರನ ಘೋಷಣೆ ಮಾಡ್ರಿ ಅಂತ ಹೇಳಿ. ನಾನು ಅವ್ರನ್ನ ಭೇಟಿ ಆಗ್ತೇನೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಅವ್ರನ್ನ ಭೇಟಿ ಆಗ್ತೀನಿ. ಆಮೇಲೆ ಯುವಕರು ಇದರಿಂದ ಒಂದು ಪಾಠ ಕಲಿಬೇಕು ಸರ್. ಅಭಿಮಾನ ಮನಸ್ಸಲ್ಲಿರಬೇಕು.
ಅಭಿಮಾನ ಸಿನಿಮಾ ನೋಡೋದ್ರ ಮುಖಾಂತರ ಇರಬೇಕು. ಈ ರೀತಿ ಮಾಡ್ತಾ ಹೋದರೆ ಈ ಪ್ರಾಣಕ್ಕೆ ಕಂಟಕ ಆಗೋಗ್ಬಿಟ್ರೆ ಹೆಂಗೆ ಹೇಳಿ ಅದು? ಏನಂತೀರಿ ಯುವಕರಿಗೆ? ಇಲ್ಲ, ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಎಸ್ ಕೆ ಪಾಟೀಲ್ ರೇ, ಈಗ ಈ ಇಂಥ ಕಟೌಟ್ಗಳನ್ನ ನಿಲ್ಲಿಸಬೇಕಾದ್ರೆ ಏನಾದರೂ ಒಂದು ಮಾನಿಟರ್ ಮಾಡುವಂಥದ್ದು ಆಗಬೇಕಾ ಅಂತ? ಯಾಕಂದ್ರೆ 25 ಅಡಿ ಕಟೌಟ್ ಅಂತಂದ್ರೆ ಅದಕ್ಕೇನಾದ್ರೂ ಒಂದು ಕಾನೂನು ಬರುವಂಥದ್ದು, ಇಂಥದ್ದು ಆರ್ಡರ್ ಮಾಡುವಾಗೇನೆ ಪೊಲೀಸರ ಒಂದು ಸುಪರ್ದಿಯಲ್ಲಿ ಹಾಕುವಂಥದ್ದು ಅಂಥದ್ದು ಏನಾದರೂ ಬರ್ಬೋದಾ? ಸದ್ಯ ಆ ರೀತಿಯಾಗಿರ್ತಕ್ಕಂಥ ಚಿಂತನೆ ಇಲ್ಲ. ಆದರೆ ಇಂಥ ಘಟನೆಗಳನ್ನು ನಾವು ನಿಲ್ಲಿಸಬೇಕು ಅಂದರೆ ಕಟ್ಔಟ್ ಸೈಜಸ್ ಅನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಎಕ್ಸಾಕ್ಟ್ಲಿ. ಈ ಮ್ಯೂಸಿಕ್ ಸೌಂಡ್ ಎಷ್ಟು ಲೆವೆಲ್ ಒಳಗೆ ಇರಬೇಕು ಅನ್ನೋದನ್ನ ಇದು ಮಾಡಬೇಕು. ನಿಜ 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 ಮಾಡ್ಬೇಕ್ರಿ. ಸಂದರ್ಭದಲ್ಲಿ ಈ ಚಿಂತನೆಯನ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಧನ್ಯವಾದ ಸರ್.